ಈ ಖಾತಾ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಾ ಅಂತವ್ರಿಗೆ ಇದು ಗುಡ್ ನ್ಯೂಸ್. ಈ ಖಾತಾ ತಿದ್ದುಪಡಿ, ಹೆಸರು ಬದಲಾವಣೆ, ಖಾತಾ ವರ್ಗಾವಣೆ ಮತ್ತು ಬಿ ಖಾತಾದಿಂದ ಎ ಖಾತಾ ಮಾಡಿಕೊಳ್ಳಲು ಕಾಯ್ದಿರೋರಿಗೆ ಜಿಬಿಎ ಒಂದು ದೊಡ್ಡ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇಲ್ಲಿವರೆಗೂ ಈ ಖಾತಾ ತಿದ್ದುಪಡಿ ಜವಾಬ್ದಾರಿ ಜಂಟಿ ಆಯುಕ್ತರ ಬಳಿ ಇತ್ತು. ಆದ್ರೆ ಈಗ ಈ ಅಧಿಕಾರವನ್ನ ಆಯಾ ವಲಯದ ಉಪ ಆಯುಕ್ತರಿಗೆ ನೀಡಲಾಗಿದೆ. ಅಂದ್ರೆ ಹೆಸರು ತಿದ್ದುಪಡಿ, ಖಾತಾ ವರ್ಗಾವಣೆ, ಈ ಖಾತಾ ದೋಷ ಸರಿಪಡಿಸಿಕೊಳ್ಳೋದು, ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಮಾಡಿಕೊಳ್ಳೋದು, ಇಂತಹ ಅರ್ಜಿಗಳನ್ನ ವೇಗವಾಗಿ ವಿಲೇವಾರಿ ಮಾಡಲು ಸೂಚನೆಯನ್ನ ಕೊಡಲಾಗಿದೆ. ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಅಧಿಕಾರಿಗಳಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಈ ಖಾತಾ ಸಾಫ್ಟ್ವೇರ್ ಅನ್ನ ಇನ್ನಷ್ಟು ಸುಧಾರಿಸಿ ಸರಿಪಡಿಸಲು, ಈ ಖಾತಾವನ್ನ ವೇಗವಾಗಿ ವಿತರಿಸಲು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ತೆರಿಗೆ ವ್ಯಾಪ್ತಿಗೆ ಹೊರಗಿರುವಂತಹ ಆಸ್ತಿಗಳನ್ನು ಕೂಡ ಆಸ್ತಿ ತೆರಿಗೆ ಜಾಲಕ್ಕೆ ತರಲು ಜಿಬಿಎ ಸಿದ್ಧತೆಯನ್ನ ಮಾಡ್ಕೊಳ್ತಿದೆ. ಇದಕ್ಕೆ ಜನರ ಒಪ್ಪಿಗೆ ಇದೆಯಾ ಇಲ್ವಾ ಇನ್ನ ಸರಿಯಾಗಿ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೊಂದು ಜನ ಇದಕ್ಕೋಸ್ಕರ ತೆರಿಗೆ ಕಟ್ತಾ ಇಲ್ಲ. ಈಗ ಏನಾದರೂ ಜಿಬಿಎ ವ್ಯಾಪ್ತಿಗೆ ಬಂದ್ರೆ ಅವರು ಕೂಡ ಸಾಮಾನ್ಯ ಬೆಂಗಳೂರು ನಾಗರಿಕರು ಏನೇನಿದ್ದಾರೆ, ಯಾರು ಒಳಪಡ್ತಾರೆ ಅಂಥವ್ರು ಕಟ್ತಿರುವಂತಹ ಟ್ಯಾಕ್ಸ್ನ ಹೊರಗಿರೋರು ಮುಂದಿನ ದಿನಗಳಲ್ಲಿ ಕಟ್ಟುವಂತಹ ಪರಿಸ್ಥಿತಿ ಎದುರಾಗಬಹುದು. ಆದ್ರೆ ಜನಗಳಿಗೆ ಕಾಡ್ತಿರುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಖಾತೆ ಅಪ್ಡೇಟ್ ಆಗ್ತಾನೇ ಇದೆ, ದಿನ ಬೇಗ ಆಗತ್ತೆ ಅಂತಾನೆ ಹೇಳ್ತಿದ್ದಾರೆ. ಬಟ್ ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಸಿಗ್ತಿಲ್ಲ, ಅರ್ಜಿ ಕರೆಕ್ಟಾಗಿ ಸ್ವೀಕಾರ ಆಗ್ತಿಲ್ಲ, ಆನ್ಲೈನ್ ಸರಿಯಾಗಿ ಅಪ್ಡೇಟ್ ಆಗ್ತಿಲ್ಲ. ಈ ತರ ಹೋಗ್ತಿದ್ರೆ ನಮ್ಮ ಕೆಲಸಗಳು ಯಾವಾಗ ಮಾಡೋದು? ಈ ಒಂದು ಸಿದ್ಧತೆಯನ್ನ ಮಾಡ್ಕೋಬೇಕಂತ ಹೇಳಿದ್ರೆ ಈ ಖಾತಾ ಅಧಿಕಾರಿಗಳು ಇನ್ನ ಚುರುಕಾಗಬೇಕು ಅನ್ನೋದು ಜನರ ಒಂದು ಅಳಲಾಗಿದೆ. ಇದನ್ನ ಸರ್ಕಾರ ಯಾವಾಗ ತೆಗೆದುಕೊಳ್ಳುತ್ತೆ ಅದನ್ನ ಕಾದ್ ನೋಡ್ಬೇಕು. ಈ ಒಂದು ಸುದ್ದಿ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಖಾತಾ ಮಾಡಿಸಿದ್ದೀರಾ? ಈ ಖಾತಾ ಮಾಡಿಸ್ಬೇಕಾದ್ರೆ ನಿಮ್ಗೆ ಎದುರಾದಂತಹ ಸವಾಲುಗಳು ಯಾವುದು ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ಸರ್ಕಾರಕ್ಕೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಧನ್ಯವಾದ.